ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ವೃಶ್ಚಿಕ ರಾಶಿಯವರ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡೋಣ. ಅದರಲ್ಲೂ ಬರುವ ಫೆಬ್ರವರಿ 13ರಿಂದ 16 ಈ 4 ದಿನಗಳು ಅವರಿಗೆ ಹೇಗಿರುತ್ತೆ ಅಂತ ನೋಡೋಣ. ನಮ್ಮ ಹತ್ರ ಒಬ್ಬ ಪ್ರಖ್ಯಾತ ಜ್ಯೋತಿಷ್ಯ ತಜ್ಞರು ಸಿದ್ಧಪಡಿಸಿರುವ ಒಂದು ಮಾರ್ಗದರ್ಶನ ಇದೆ. ಇದು ಸಾಮಾನ್ಯ ರಾಶಿ ಭವಿಷ್ಯ ಅಲ್ಲ, ಇದೊಂದು ರೀತಿಯ ಆಕ್ಷನ್ ಪ್ಲಾನ್ ಥರ ಇದೆ. ದಿನದಿಂದ ದಿನಕ್ಕೆ, ಕೆಲವೊಮ್ಮೆ ಗಂಟೆಯಿಂದ ಗಂಟೆಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಈ 4 ದಿನಗಳನ್ನು ಒಂದು ಮಿನಿ ಸೀಸನ್ ಅಂತ ಯಾಕೆ ಹೇಳಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಹೌದು, ನೀವ್ ಹೇಳಿದ್ದು ಸರಿ. ಈ ಮಾರ್ಗದರ್ಶಿ ಈ 4 ದಿನಗಳನ್ನ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಒಂದು ಮಹತ್ವದ ತಿರುವು ಅಂತಾನೆ ಬಣ್ಣಿಸಿದೆ. ಇಡೀ ವಿಶ್ಲೇಷಣೆಯನ್ನ ಸಂಖ್ಯೆಗಳ ಮೂಲಕ ಕಟ್ಟಿಕೊಟ್ಟಿದ್ದಾರೆ. ಅಂದ್ರೆ ಈ ಸಮಯದಲ್ಲಿ ಒಂದು ಪ್ರಮುಖ ನಿರ್ಧಾರ, 2 ಮುಖ್ಯ ಅವಕಾಶಗಳು, 3 ಸಣ್ಣ ಪರೀಕ್ಷೆಗಳು ಮತ್ತೆ 4 ಶುಭ ಸೂಚನೆಗಳು ಎದುರಾಗುತ್ತೆ ಅಂತ ಹೇಳಲಾಗುತ್ತೆ. ಇದರಲ್ಲಿ ನನ್ನ ಗಮನ ಸೆಳೆದಿದ್ದು ಒಂದು ಅಂಶ, ಭಾವೋದ್ರೇಕಗಳನ್ನು 50% ಕಡಿಮೆ ಮಾಡಿ ಆಲೋಚನೆಗಳನ್ನು 100% ಸ್ಪಷ್ಟವಾಗಿಡಬೇಕು ಅಂತ ಒಂದು ಸಲಹೆ ಇದೆ. ಇದು ಕೇಳೋಕೆ ಸರಳ ಅನ್ಸಿದ್ರೂ ಆಚರಣೆಗೆ ತರೋದು ಕಷ್ಟ ಅಲ್ವಾ? ಅದರಲ್ಲೂ ವೃಶ್ಚಿಕ ರಾಶಿಯವರಿಗೆ ಇದು ಹೇಗೆ ಸಾಧ್ಯ? ಇದರ ಹಿಂದೆ ಜ್ಯೋತಿಷ್ಯದ ಕಾರಣವಾದರೂ ಏನು? ಇದು ಬಹಳ ಒಳ್ಳೆ ಪ್ರಶ್ನೆ. ಈ ಸಲಹೆಯ ಹಿಂದಿನ ಕಾರಣ ಏನಂದ್ರೆ, ವೃಶ್ಚಿಕ ರಾಶಿಯವರ ಸಹಜ ಗುಣವಾದ ತೀವ್ರತೆ ಅಂದ್ರೆ ಇಂಟೆನ್ಸಿಟಿ ಈ 4 ದಿನಗಳ ಗ್ರಹ ಸ್ಥಿತಿಯಲ್ಲಿ ದುಪ್ಪಟ್ಟಾಗಬಹುದು. ಚಂದ್ರನ ಸ್ಥಾನ ಮತ್ತೆ ಕುಜನ ಪ್ರಭಾವದಿಂದ ಆ ಸಣ್ಣ ವಿಷಯಗಳಿಗೂ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುವ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಇಲ್ಲಿ ಭಾವನೆಗಳನ್ನ ಹತ್ತಿಕ್ಕೋಡು ಅಂತಲ್ಲ, ಬದಲಿಗೆ ಆ ಶಕ್ತಿಯನ್ನ ತರ್ಕಬದ್ಧ ಆಲೋಚನೆಗೆ ತಿರುಗಿಸೋದು ಒಂದು ಸವಾಲು. ಓಹೋ, ಹಾಗಾದ್ರೆ ಇದು ಸಪ್ರೆಷನ್ ಅಲ್ಲ, ಚಾನಲಿಂಗ್. ಇಂಟ್ರೆಸ್ಟಿಂಗ್. ಎಕ್ಸಾಕ್ಟ್ಲಿ, ಖಂಡಿತ. ಮಾರ್ಗದರ್ಶಿಯಲ್ಲಿ ಹೇಳೋ ಹಾಗೆ ಗ್ರಹಸ್ಥಿತಿಗಳು ಸಹನೆಯನ್ನ 2 ಬಾರಿ ಪರೀಕ್ಷಿಸುತ್ತೆ. ಅದಕ್ಕಾಗಿಯೇ ಈ ಭಾವನಾತ್ಮಕ ಸಮತೋಲನ ಮುಖ್ಯ ಆಗುತ್ತೆ. ಜೊತೆಗೆ ಕೆಲವು ಸಹಾಯಕಾರಿ ಅಂಶಗಳನ್ನು ಕೊಟ್ಟಿದ್ದಾರೆ. 3, 6 ಮತ್ತೆ 9 ಅದೃಷ್ಟದ ಸಂಖ್ಯೆಗಳು. ಕೆಂಪು ಬಣ್ಣ ಧೈರ್ಯವನ್ನ ಹೆಚ್ಚಿಸುತ್ತೆ ಅಂತನೂ ಹೇಳಲಾಗಿದೆ. ಇನ್ನು ಮನಸ್ಸಿಗೆ ಗೊಂದಲ ಆದಾಗ 108 ಬಾರಿ ಓಂ ನಮಃ ಶಿವಾಯ ಮಂತ್ರ ಜಪಿಸೋಕ್ ಹೇಳಿದ್ದಾರೆ. ಇದೊಂದು ಮನಸ್ಸನ್ನ ಶಾಂತಗೊಳಿಸೋ ಒಂದು ಮಾನಸಿಕ ಸಾಧನ. ಈ ಭಾವನಾತ್ಮಕ ಸಮತೋಲನವನ್ನ ಕಾಪಾಡ್ಕೊಳ್ಳೋಕೆ ನಮ್ಮ ಆರ್ಥಿಕ ಸ್ಥಿತಿಯೂ ಒಂದು ಕಾರಣ ಆಗುತ್ತೆ ಅಲ್ವಾ? ಹಣದ ಚಿಂತೆ ಇದ್ರೆ ಶಾಂತವಾಗಿ ಯೋಚಿಸೋದು ಕಷ್ಟ. ಹಾಗಾದ್ರೆ ಈ 4 ದಿನಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಏನನ್ನ ನಿರೀಕ್ಷಿಸಬಹುದು? ಖಂಡಿತ, ಹಣಕಾಸಿನ ವಿಷಯ ಈ 4 ದಿನಗಳ ಒಂದು ಕೇಂದ್ರ ಬಿಂದು. ಈ ಮಾರ್ಗದರ್ಶಿ 3 ರೀತಿಯ ಹಣದ ಹರಿವನ್ನ ಗುರುತಿಸಿದೆ. ಮೊದಲನೆಯದು ತಡವಾಗಿ ಬರಬೇಕಿದ್ದ ಹಣ. ಎರಡನೆಯದು ಹೊಸದಾಗಿ ಶುರುವಾಗೋ ಸಣ್ಣ ಆದಾಯ. ಮೂರನೆಯದು ಖರ್ಚಿನ ರೂಪದಲ್ಲಿ ಹೊರಹೋಗೋ ದೊಡ್ಡ ಮೊತ್ತ. ಓಕೆ, ಹಾಗಾದ್ರೆ ಇದನ್ನ ದಿನಗಳ ಪ್ರಕಾರ ನೋಡೋಣ. ಶುಕ್ರವಾರ ಅಂದ್ರೆ ಫೆಬ್ರವರಿ 13ನೇ ತಾರೀಕು ಏನಾಗ್ಬಹುದು? ಶುಕ್ರವಾರದಂದು ಬಾಕಿ ಇದ್ದ ಹಣದ ಬಗ್ಗೆ ಒಂದು ಸ್ಪಷ್ಟತೆ ಸಿಗುತ್ತೆ. ಸುಮಾರು 2 ತಿಂಗಳಿಂದ ಕಾಯ್ತಾ ಇದ್ದ ಹಣದ ಬಗ್ಗೆ ಒಂದು ಫೋನ್ ಕಾಲ್ ಅಥವಾ ಮೆಸೇಜ್ ಬರಬಹುದು. ಪೂರ್ತಿ ಹಣ ತಕ್ಷಣ ಸಿಗದೇ ಇದ್ರೂ ಯಾವಾಗ ಸಿಗುತ್ತೆ ಅನ್ನೋ ಭರೋಸೆ ಸಿಗುತ್ತೆ. ಆ ದಿನ ಬೆಳಗ್ಗೆ 9ರಿಂದ 12 ಸಮಯ ಆರ್ಥಿಕ ನಿರ್ಧಾರಗಳಿಗೆ ಬಹಳ ಒಳ್ಳೇದು ಅಂತ ಹೇಳಲಾಗಿದೆ. ಆ ದಿನದ ಅದೃಷ್ಟ ಸಂಖ್ಯೆ 3. ಸರಿ, ಹಾಗಾದರೆ ಶನಿವಾರದ ಕಥೆ ಏನು? ಅಲ್ಲಿ ಖರ್ಚಿನ ಬಗ್ಗೆ ಎಚ್ಚರಿಕೆ ಇರೋ ಹಾಗೆ ಕಾಣ್ತಿದೆ. ಒಂದೆಡೆ ದೊಡ್ಡ ಖರ್ಚು, ಇನ್ನೊಂದೆಡೆ ಸಣ್ಣ ಲಾಭ. ಒಂದೇ ದಿನದಲ್ಲಿ ಇದನ್ನೆಲ್ಲ ಹೇಗೆ ನಿಭಾಯಿಸಬೇಕು? ಸ್ವಲ್ಪ ಗೊಂದಲ ಆಗತ್ತೆ ಅಲ್ವಾ? ಹೌದು, ನೀವು ಸರಿಯಾದ ಮುದ್ದೆ ಹಿಡಿದಿದ್ದೀರಿ. ಶನಿವಾರ ಅಂದ್ರೆ ಫೆಬ್ರವರಿ 14ರಂದು ಅನಗತ್ಯ ಖರ್ಚು ಮತ್ತೆ ಒಂದು ದೊಡ್ಡ ಕೌಟುಂಬಿಕ ಖರ್ಚಿನ ಬಗ್ಗೆ ಎಚ್ಚರಿಕೆ ಇದೆ. ಆದ್ರೆ ಅದೇ ದಿನ ಸಂಜೆ ಒಂದು ಸಣ್ಣ ಆರ್ಥಿಕ ಲಾಭವೂ ಇದೆ. ಇದು ಸಣ್ಣದಾಗಿ ಕಂಡ್ರೂ ಮುಂದಿನ 6 ತಿಂಗಳ ಕಾಲ ಲಾಭ ತರೋ ಒಂದು ವ್ಯವಹಾರದ ಬೀಜವಾಗಿರಬಹುದು. ಇಲ್ಲಿಯೇ ಸಹನೆಯ ಪರೀಕ್ಷೆ ಇರುವುದು. ದೊಡ್ಡ ಖರ್ಚಿನಿಂದ ವಿಚಲಿತರಾಗದೆ ಆ ಸಣ್ಣ ಅವಕಾಶವನ್ನ ಗುರುತಿಸೋದ್ರಲ್ಲಿ ಜಾಣತನ ಇದೆ. ಭಾನುವಾರ ಮತ್ತೆ ಸೋಮವಾರದ ಬಗ್ಗೆ ಏನು ಮಾಹಿತಿ ಇದೆ? ಭಾನುವಾರ ಹೂಡಿಕೆಯ ಬಗ್ಗೆ ಹೊಸ ಆಲೋಚನೆ ಬರುತ್ತೆ ಅಂತ ಹೇಳಲಾಗಿದೆ. ನಿರ್ಧಾರಕ್ಕೆ ಬರಬಹುದು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಇವತ್ತು ತಗೊಳ್ಳೋ ನಿರ್ಧಾರ 90 ದಿನಗಳ ನಂತರ ಫಲ ಕೊಡುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಲಾಂಗ್ ಟರ್ಮ್ ಯೋಚನೆಗೆ ಪ್ರೇರಣೆ ಕೊಡುತ್ತೆ. ಇನ್ನು ಸೋಮವಾರ ಫೆಬ್ರವರಿ 16ರಂದು ಬ್ಯಾಂಕಿಂಗ್ ಅಥವಾ ಕಾನೂನು ದಾಖಲೆಗಳಿಗೆ ಸಂಬಂಧಪಟ್ಟ ಕೆಲಸ ಮುಗಿಯುತ್ತೆ. ಮಧ್ಯಾಹ್ನ 1ರಿಂದ 3ರ ನಡುವೆ ಪ್ರಮುಖ ಸಹಿ ಹಾಕೋಕೆ ಶುಭ ಸಮಯ. ಅಂದಿನ ಅದೃಷ್ಟ ಸಂಖ್ಯೆ 9.
ಹಣಕಾಸಿನ ಹಾಗೆಯೇ ವೃತ್ತಿ ಜೀವನದಲ್ಲೂ ಇದೇ ತೆರೆದ ಪರೀಕ್ಷೆಗಳು ಇರಬೇಕಲ್ಲ. ಇಲ್ಲಿ ನನ್ನ ಗಮನ ಸೆಳೆದಿದ್ದು 70% ಫಲಿತಾಂಶವು ವ್ಯಕ್ತಿಯ ಸಹನೆಯನ್ನು ಅವಲಂಬಿಸಿದೆ ಅನ್ನೋ ವಾಕ್ಯ. ಅಂದ್ರೆ ಸ್ಕಿಲ್ಗಿಂತ ತಾಳ್ಮೆನೆ ದೊಡ್ಡ ಪಾತ್ರ ವಹಿಸುತ್ತೆ ಅಂತನಾ? ನಿಖರವಾಗಿ. ವೃತ್ತಿಪರವಾಗಿ ಶುಕ್ರವಾರ ಬರೋ ಹೊಸ ಜವಾಬ್ದಾರಿ ನೋಡೋಕೆ ಸಣ್ಣದಾಗಿ ಕಂಡ್ರು ಅದು 3 ತಿಂಗಳಲ್ಲಿ ಪ್ರಮೋಷನ್ಗೆ ದಾರಿಯಾಗಬಹುದು. ಆದ್ರೆ ಶನಿವಾರ ಆ ದಿನ ಬಹಳ ಮುಖ್ಯವಾದದ್ದು. ಸಹೋದ್ಯೋಗಿಗಳು ಜೊತೆ ಮಾತಾಡುವಾಗ ತುಂಬಾ ಎಚ್ಚರಿಕೆ ಬೇಕು ಅಂತ ಮಾರ್ಗದರ್ಶಿ ಹೇಳುತ್ತೆ. ಯಾಕೆ ಅಷ್ಟು ಎಚ್ಚರಿಕೆ? ಶನಿವಾರದಂದು ಈ ಎಚ್ಚರಿಕೆಗೆ ಕಾರಣ ಅಂದ್ರೆ ಮಾತುಗಳಲ್ಲಿ ತಪ್ಪು ತಿಳುವಳಿಕೆ ಅಥವಾ ಕಠೋರತೆ ಬರೋ ಸಾಧ್ಯತೆ ಇರುತ್ತೆ. 5 ನಿಮಿಷದ ಅಜಾಗರೂಕ ಮಾತು 5 ತಿಂಗಳ ಸಂಬಂಧವನ್ನ ಹಾಳು ಮಾಡಬಹುದು ಅಂತ ಮೂಲದಲ್ಲಿ ಬರೆದಿದ್ದಾರೆ. ಹಾಗಾಗಿ ಮೃದುವಾಗಿ ಮಾತಾಡೋದು ಬಹಳ ಮುಖ್ಯ. ಹಾಗಾದ್ರೆ ವ್ಯಾಪಾರಿಗಳಿಗೆ ಏನಾದ್ರೂ ನಿರ್ದಿಷ್ಟ ಸಲಹೆಗಳಿದ್ಯಾ? ಇದೆ. ವ್ಯಾಪಾರಿಗಳಿಗೂ ಸ್ಪಷ್ಟವಾದ ಸೂಚನೆಗಳಿವೆ. ಶನಿವಾರ 2 ಹೊಸ ಗ್ರಾಹಕರ ಪರಿಚಯ ಆಗತ್ತೆ. ಆದ್ರೆ ಅಡ್ವಾನ್ಸ್ ಹಣವಿಲ್ಲದೆ ದೊಡ್ಡ ಕೆಲಸ ಶುರು ಮಾಡಬೇಡಿ ಅನ್ನೋ ಬಲವಾದ ಎಚ್ಚರಿಕೆಯೂ ಇದೆ. ಇವೆರಡಕ್ಕೂ ಅಂದ್ರೆ ಹಣಕಾಸು ಮತ್ತು ವೃತ್ತಿಗೆ 3 ಪ್ರಮುಖ ಸೂತ್ರಗಳನ್ನ ಕೊಟ್ಟಿದ್ದಾರೆ. ತಕ್ಷಣ ದೊಡ್ಡ ಹೂಡಿಕೆ ಬೇಡ, ಸಣ್ಣ ಆದಾಯವನ್ನ ಕಡೆಗಣಿಸಬೇಡಿ, ಮತ್ತೆ 30 ದಿನಗಳ ಪ್ಲಾನ್ ಇಟ್ಕೊಂಡು ಮುಂದುವರಿಯಿರಿ ಅಂತ. ಸರಿ, ವೃತ್ತಿ ಮತ್ತು ಹಣಕಾಸಿನ ಒತ್ತಡಗಳು ನಮ್ಮ ವೈಯಕ್ತಿಕ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಈ ಮಾರ್ಗದರ್ಶಿ ಕುಟುಂಬ ಜೀವನವನ್ನ ಅತಿ ಸೂಕ್ಷ್ಮ ಹಂತ ಅಂತ ಕರೆಯುತ್ತೆ. ಇಲ್ಲಿ 3 ಭಾವನಾತ್ಮಕ ಪರೀಕ್ಷೆಗಳು, 2 ಶುಭವಾರ್ತೆಗಳು ಇದೆ ಅಂತ ಹೇಳಲಾಗಿದೆ. ಈ ಸೂಕ್ಷ್ಮ ಹಂತವನ್ನ ಹೇಗ್ ನಿಭಾಯಿಸಬೇಕು? ಹೌದು, ಇಲ್ಲೂ ದಿನಕ್ಕೊಂದು ವಿಶ್ಲೇಷಣೆ ಇದೆ. ಶುಕ್ರವಾರ ಸಂಗಾತಿಯೊಂದಿಗೆ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ವಿಷಯದ ಬಗ್ಗೆ ಚರ್ಚೆ ಆಗಬಹುದು. ಇಲ್ಲಿ ಕೇಳಿಸಿಕೊಳ್ಳುವುದರಿಂದ 50% ಸಮಸ್ಯೆ ಬಗೆಹರಿಯುತ್ತದೆ ಅಂತ ಒಂದು ಅದ್ಭುತ ಸಲಹೆ ಇದೆ. ಒಂದು ನಿಮಿಷ, ಈ ಸಲಹೆ ಕೇಳೋಕೆ ಚೆನ್ನಾಗಿದೆ. ಆದರೆ ನಿಜ ಜೀವನದಲ್ಲಿ, ಅದರಲ್ಲೂ ವಾದ-ವಿವಾದ ನಡಿಬೇಕಾದ್ರೆ ತಾಳ್ಮೆಯಿಂದ ಕೇಳಿಸ್ಕೊಳ್ಳೋದು ಅದಷ್ಟು ಸುಲಭ ಅಲ್ವಾ? ಖಂಡಿತ ಸುಲಭ ಅಲ್ಲ. ಅದಕ್ಕಾಗಿಯೇ ಮಾರ್ಗದರ್ಶಿ ಹೇಳೋದು, ತಕ್ಷಣ ಪ್ರತಿಕ್ರಿಯಿಸದೆ 5 ನಿಮಿಷ ಯೋಚಿಸಿದ್ರೆ 5 ದೊಡ್ಡ ಸಮಸ್ಯೆಗಳನ್ನ ತಪ್ಪಿಸಬಹುದು ಅಂತ. ಆ 5 ನಿಮಿಷಗಳ ಮೌನ ಅಥವಾ ನೀರು ಕುಡಿಯೋದು, ಈ ಥರದ ಸಣ್ಣ ಕ್ರಿಯೆಗಳು ದೊಡ್ಡ ಜಗಳವನ್ನ ತಪ್ಪಿಸುತ್ತೆ. ಅರ್ಥವಾಯ್ತು. ಹಾಗಾದ್ರೆ ಶನಿವಾರದಂದು ಕುಟುಂಬದ ಹಿರಿಯರ ಬಗ್ಗೆ ಕಾಳಜಿ ವಹಿಸೋಕೆ ಹೇಳಲಾಗಿದೆ. ಹೌದು, ಶನಿವಾರ ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಸಣ್ಣ ಕಾಳಜಿ ಉಂಟಾಗಬಹುದು. ಅದೇ ಸಮಯದಲ್ಲಿ ಕುಟುಂಬದ ಸದಸ್ಯರ ನಡುವಿನ ಸಣ್ಣ ತಪ್ಪು ತಿಳುವಳಿಕೆಯನ್ನ ಸರಿಪಡಿಸೋ ಜವಾಬ್ದಾರಿ ಬರಬಹುದು. ಒಂದೇ ಒಂದು ಸಮಾಧಾನದ ಮಾತಿನಿಂದ ಪರಿಸ್ಥಿತಿ ತಿಳಿಯಾಗಬಹುದು. ಭಾನುವಾರ ಮಾತ್ರ ಸ್ವಲ್ಪ ನಿರಾಳವಾಗಿರುವಾಗ ಕಾಣುತ್ತಿದೆ. ಶುಭ ಸಮಾಚಾರದ ನಿರೀಕ್ಷೆ ಇದೆಯಲ್ವೇ? ಖಂಡಿತವಾಗಿಯೂ. ಭಾನುವಾರ ಕುಟುಂಬದಲ್ಲಿ ಮದುವೆ, ಸಂತಾನ ಅಥವಾ ಉದ್ಯೋಗದಂತಹ ಶುಭ ಸಮಾಚಾರ ಕೇಳೋ ಸಾಧ್ಯತೆ ಇದೆ. ದೂರ ಆಗಿದ್ದ ವ್ಯಕ್ತಿಯೊಂದಿಗೆ ಮತ್ತೆ ಮಾತಾಡೋ ಅವಕಾಶ ಸಿಗ್ಲಿದೆ. ಇನ್ನು ಸೋಮವಾರದಂದು ಆಸ್ತಿ ಅಥವಾ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ನಿರ್ಧಾರ ತಗೋಬೇಕಾಗಬಹುದು. ಇಲ್ಲಿ 3 ಹಂತಗಳಲ್ಲಿ ಯೋಚಿಸಿ ಅಂತ ಸಲಹೆ ಕೊಟ್ಟಿದ್ದಾರೆ. ಅಂದ್ರೆ ಈಗ 6 ತಿಂಗಳ ನಂತರ ಮತ್ತೆ 1 ವರ್ಷದ ನಂತರ ಇದರ ಪರಿಣಾಮ ಏನಾಗುತ್ತೆ ಅಂತ ಯೋಚಿಸಿ ಮುಂದುವರಿಬೇಕು. ಇಷ್ಟೆಲ್ಲ ಮಾನಸಿಕ, ಭಾವನಾತ್ಮಕ ಒತ್ತಡದ ನಡುವೆ ಆರೋಗ್ಯದ ಮೇಲೆ ಪರಿಣಾಮ ಆಗದೇ ಇರಲ್ಲ. ಅದರ ಬಗ್ಗೆ ಏನಾದರೂ ಎಚ್ಚರಿಕೆಗಳಿವೆಯಾ? ಹೌದು, 3 ಸಣ್ಣ ಎಚ್ಚರಿಕೆಗಳನ್ನ ಕೊಟ್ಟಿದ್ದಾರೆ. ಇವು ದೊಡ್ಡ ಕಾಯಿಲೆಗಳಲ್ಲ, ಆದ್ರೆ ಒತ್ತಡ ದೇಹದ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅನ್ನೋದರ ಸೂಚನೆಗಳು. ಶುಕ್ರವಾರ ತಲೆನೋವು, ಶನಿವಾರ ಅಜೀರ್ಣ ಮತ್ತೆ ಭಾನುವಾರ ಆಯಾಸ. ಇದನ್ನ ತಡೆಯೋಕೆ 4 ನಿಯಮಗಳನ್ನ ಪಾಲಿಸೋಕೆ ಹೇಳಿದ್ದಾರೆ. ದಿನಕ್ಕೆ 3 ಲೀಟರ್ ನೀರು, 7 ಗಂಟೆ ನಿದ್ರೆ, 30 ನಿಮಿಷ ವ್ಯಾಯಾಮ ಮತ್ತು 10 ನಿಮಿಷಗಳ ಧ್ಯಾನ. ಇವು ನಮ್ಮನ್ನು ರಕ್ಷಿಸೋ ಕವಚಗಳಿದ್ದಾಗೆ. ಸರಿ, ನಾವು ಸವಾಲುಗಳು, ಪರೀಕ್ಷೆಗಳು, ಅವಕಾಶಗಳು ಎಲ್ಲದರ ಬಗ್ಗೆನೂ ಮಾತಾಡಿದ್ವಿ. ಈಗ ಇವನ್ನೆಲ್ಲ ನಿಭಾಯಿಸೋಕೆ ಬೇಕಾದ ಪರಿಕರಗಳ ಬಗ್ಗೆ ಮಾತಾಡೋಣ. ಈ ಮಾರ್ಗದರ್ಶಿಯಲ್ಲಿ ನಿರ್ದಿಷ್ಟ ಅದೃಷ್ಟದ ಸಮಯಗಳು ಮತ್ತೆ ಪರಿಹಾರಗಳನ್ನ ಕೊಟ್ಟಿದ್ದಾರೆ. ಇವು ಹೇಗೆ ಕೆಲಸ ಮಾಡುತ್ತವೆ? ಪ್ರತಿದಿನವೂ ನಿರ್ದಿಷ್ಟ ಶುಭ ಸಮಯಗಳನ್ನ ಸೂಚಿಸಿದ್ದಾರೆ. ಇವುಗಳನ್ನ ಪವರ್ ಅವರ್ಸ್ ಅಂತ ಕರೆಯಬಹುದು. ಶುಕ್ರವಾರ ಬೆಳಗ್ಗೆ 6 ರಿಂದ 8, ಶನಿವಾರ ಮಧ್ಯಾಹ್ನ 12 ರಿಂದ 2, ಭಾನುವಾರ ಸಂಜೆ 4 ರಿಂದ 6 ಮತ್ತು ಸೋಮವಾರ ಬೆಳಗ್ಗೆ 9 ರಿಂದ 11.
ಆಯಾ ದಿನದ ಗ್ರಹಸ್ಥಿತಿಗಳಿಗೆ ಅನುಗುಣವಾಗಿ ಈ ಸಮಯಗಳಲ್ಲಿ ಪ್ರಮುಖ ಕೆಲಸ ಶುರು ಮಾಡಿದ್ರೆ ಯಶಸ್ಸಿನ ಸಾಧ್ಯತೆ ಹೆಚ್ಚು ಅನ್ನೋದು ಇದರ ಹಿಂದಿನ ತರ್ಕ. ಇದರ ಜೊತೆಗೆ ಕೆಲವು ಸರಳ ಪರಿಹಾರಗಳನ್ನು ಹೇಳಲಾಗಿದೆ. ದೇವಸ್ಥಾನದಲ್ಲಿ ನಾಣ್ಯಲಾಕೋದು, ಎಳ್ಳು ದಾನ ಮಾಡೋದು, ಇಂತಹ ಸಣ್ಣ ಕ್ರಿಯೆಗಳು ದೊಡ್ಡ ಬದಲಾವಣೆ ತರೋಕೆ ಹೇಗೆ ಸಾಧ್ಯ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈ ಪರಿಹಾರಗಳು ಕೇವಲ ಯಾಂತ್ರಿಕ ಕ್ರಿಯೆಗಳಲ್ಲ, ಅವುಗಳ ಹಿಂದೆ ಒಂದು ಮನೋವೈಜ್ಞಾನಿಕ ಅರ್ಥ ಇದೆ. ಶುಕ್ರವಾರ ದೇವಸ್ಥಾನದಲ್ಲಿ 2 ರೂಪಾಯಿ ನಾಣ್ಯ ಹಾಕೋದು ಅಂದ್ರೆ ನಮ್ಮಲ್ಲಿರೋ ಅಲ್ಪವನ್ನಾದ್ರೂ ದೈವಕ್ಕೆ ಸಮರ್ಪಿಸೋ ಶ್ರದ್ಧೆಯ ಸಂಕೇತ. ಶನಿವಾರ 1 ಹಿಡಿ ಕಪ್ಪು ಎಳ್ಳು ದಾನ ಮಾಡೋದು, ಇದು ಶನಿಯ ಕಠಿಣ ಪ್ರಭಾವವನ್ನ ಕಡಿಮೆ ಮಾಡೋ ನಂಬಿಕೆ. ಭಾನುವಾರ ಶಿವನಿಗೆ 5 ಕೆಂಪು ಹೂವುಗಳನ್ನ ಅರ್ಪಿಸೋದು ಭಕ್ತಿಯ ಸಂಕೇತ. ಸೋಮವಾರ ದೀಪ ಹಚ್ಚಿ ಓಂ ನಮಃ ಶಿವಾಯ ಜಪಿಸೋದು ನಮ್ಮ ಆಂತರಿಕ ಶಕ್ತಿಯನ್ನ ಜಾಗೃತಗೊಳಿಸೋ ಪ್ರಕ್ರಿಯೆ. ನನ್ನ ಗಮನ ಸೆಳೆದ ಇನ್ನೊಂದು ಅಂಶ, ಈ 4 ದಿನಗಳಲ್ಲಿ ಒಂದು ಹಳೆಯ ಅಭ್ಯಾಸವನ್ನ ಬಿಟ್ಟುಬಿಡಿ ಎನ್ನೋ ಸಲಹೆ. ಅದು ಸೋಮಾರಿತನ, ಅನಗತ್ಯ ಖರ್ಚೋ ಅಥವಾ ನೆಗೆಟಿವ್ ಚಿಂತನೆಯೋ ಯಾವುದಾದ್ರೂ ಆಗಿರಬಹುದು. ಇದು ಜ್ಯೋತಿಷ್ಯ ಪರಿಹಾರಕ್ಕಿಂತ ಹೆಚ್ಚಾಗಿ ಒಂದು ಲೈಫ್ ಸ್ಟೈಲ್ ಬದಲಾವಣೆ ತರ ಕೇಳಿಸುತ್ತಲ್ವಾ? ಅದ್ಭುತ. ನೀವು ಈ ವಿಶ್ಲೇಷಣೆಯ ತಿರುಳನ್ನೇ ಹಿಡಿದಿದ್ದೀರಿ. ಈ ಮಾರ್ಗದರ್ಶಿ ಹೇಳೋದೇನೆಂದ್ರೆ, ಗ್ರಹಗಳು ಕೇವಲ ಅವಕಾಶ ಅಥವಾ ಸವಾಲುಗಳನ್ನು ಸೃಷ್ಟಿಸುತ್ತವೆ, ಆದರೆ ಅವುಗಳನ್ನ ಹೇಗೆ ಬಳಸ್ಕೊಳ್ಬೇಕು ಅನ್ನೋದು ನಮ್ಮ ಕೈಯಲ್ಲೇ ಇದೆ. ಹಳೆಯ ಅಭ್ಯಾಸವನ್ನ ತ್ಯಜಿಸೋ ನಿರ್ಧಾರವೇ ಈ 4 ದಿನಗಳ ಒಂದು ಪ್ರಮುಖ ನಿರ್ಧಾರ ಆಗಿರಬಹುದು ಅಂತ ಇದರಲ್ಲಿ ಒಂದು ಸೂಚನೆ ಇದೆ. ಹೀಗೆ ಮಾಡಿದ್ರೆ 30 ದಿನಗಳಲ್ಲಿ ಸ್ಪಷ್ಟ ಬದಲಾವಣೆ ಕಾಣಬಹುದು ಅಂತನೂ ಉಲ್ಲೇಖಿಸಲಾಗಿದೆ. ಹಾಗಾದ್ರೆ ಈ ಮಾರ್ಗದರ್ಶಿಯ ಪ್ರಕಾರ ವೃಶ್ಚಿಕ ರಾಶಿಯವರಿಗೆ ಈ 4 ದಿನಗಳು ಜೀವನದ ಒಂದು ಸಣ್ಣ ಪ್ರತಿರೂಪದ ಹಾಗೆ. ಇಲ್ಲಿ ವೃತ್ತಿ ಮತ್ತು ಕುಟುಂಬದಲ್ಲಿ ಸಹನೆಯ ಪರೀಕ್ಷೆ, ಆರ್ಥಿಕ ಎಚ್ಚರಿಕೆ, ಹೊಸ ಅವಕಾಶಗಳು, ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಭಾವನಾತ್ಮಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಒತ್ತು ನೀಡಲಾಗಿದೆ. ಹೌದು. ಇದನ್ನ ದೊಡ್ಡ ದೃಷ್ಟಿಕೋನದಲ್ಲಿ ನೋಡಲೆ ಇದ ಮೂಲ ಸಂದೇಶ ಪ್ರಜ್ಞಾಪೂರ್ವಕ ಕ್ರಿಯೆ, ಅಂದ್ರೆ ಕಾನ್ಷಿಯಸ್ ಆಕ್ಷನ್. ಈ 4 ದಿನಗಳಲ್ಲಿ ತೆಗೆದುಕೊಳ್ಳೋ ಪ್ರತಿಯೊಂದು ನಿರ್ಧಾರ, ಆಡೋ ಪ್ರತಿಯೊಂದು ಮಾತು, ಅನುಸರಿಸೋ ಪ್ರತಿಯೊಂದು ಸಣ್ಣ ಅಭ್ಯಾಸ ಮುಂದಿನ 30, 90 ಅಥವಾ 180 ದಿನಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಈ ಮಾರ್ಗದರ್ಶಿ ಒತ್ತಿ ಹೇಳುತ್ತೆ. ಇದು ಅಂತಿಮವಾಗಿ ಒಂದು ಪ್ರಮುಖ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತೆ. ನಾವು ಆಲೋಚಿಸಬೇಕಾದ ವಿಷಯ ಏನಂದ್ರೆ, ನಮ್ಮ ಜೀವನವು ಪೂರ್ವ ನಿರ್ಧಾರಿತ ನಕ್ಷೆಯನ್ನ ಕಟ್ಟುನಿಟ್ಟಾಗಿ ಅನುಸರಿಸೋದ್ರಲ್ಲಿದೆಯಾ, ಅಥವಾ ಇಂತಹ ಮಾರ್ಗದರ್ಶನವನ್ನ ಒಂದು ದಿಕ್ಸೂಚಿಯಾಗಿ ಬಳಸಿ ನಕ್ಷತ್ರಗಳು ಏನೇ ಹೇಳಿ ವರ್ತಮಾನದಲ್ಲಿ ನಮ್ಮ ಅರಿವು ಮತ್ತೆ ಶಿಸ್ತನ್ನ ಬೆಳೆಸ್ಕೊಂಡು ನಮ್ಮದೇ ಆದ ದಾರಿಯನ್ನ ರೂಪಿಸ್ಕೊಳ್ಳೋದ್ರಲ್ಲಿದೆಯಾ?